Audio Jungle. ವ್ಯಕ್ತಿತ್ವ ಇರ್ತದೆ. ಆ ವ್ಯಕ್ತಿತ್ವ ಅವ್ರಿರ್ಲಿ ಇಲ್ಲದೆ ಇರಲಿ, ಆ ವ್ಯಕ್ತಿತ್ವ ಅವ್ರಿಗೆ ತೋರಿಸ್ಬೇಕಾಗುತ್ತೆ. ಆದ್ರೆ ಕೆಲವರು ಅವ್ರ ವ್ಯಕ್ತಿತ್ವದಲ್ಲಿ ಹೇಗೆ ತೋರಿಸ್ತಾರೆ ಅಂತಂದ್ರೆ, ಕೆಲವು ಇದ್ದಾಗ ಒಂದ್ ಮಾತು, ಇಲ್ದಾಗ ಒಂದ್ ಮಾತು, ಅವ್ರು ಇರುವಾಗ ಒಂದ್ ಮಾತು, ಇಲ್ದಾಗ ಒಂದ್ ಮಾತು. 110% ಇರ್ತಕ್ಕಂಥ ಎಲ್ಲಾ ಮಹನೀಯರು ಸತ್ತೋಗ್ತೀವಿ, ನಾನು ಕೂಡ ಸೇರ್ಕೊಂಡು. ಬಟ್ ಆದ್ರೆ ನಾವಾಗ್ಲೂ ನಮ್ಮ ಶಿವಣ್ಣನ್ ಮಾತಾಡ್ತಾ ಇದ್ರು, మేము ಸಚ್ನಾಗ ನಮ್ಮ ಗುరించి ಮಾತಾಡಲ್ಲ ಅಂತ. ಅಂದ್ರೆ ನಾವು ಹೋದ್ಮೇಲೆ ಕೂಡ ನಮ್ಮ ವ್ಯಕ್ತಿತ್ವಗಳನ್ನ ಬೇರೆಯವ್ರು ಮಾತಾಡ್ತಕ್ಕಂಥ ಧರ್ಮವನ್ನ ಯಾರು ಬಿಟ್ಟೋಗ್ತಾರೆ, ವ್ಯಕ್ತಿತ್ವವನ್ನು ಯಾರು ಬಿಟ್ಟೋಗ್ತಾರೆ, ಅವನ ವ್ಯಕ್ತಿ ಅಂತ ಕರಿತೀವಿ, ವ್ಯಕ್ತಿ ಅಂತ ನಾವು ಕರಿತೀವಿ. ತ್ರೇತಾಯುಗದಲ್ಲಿ ಶ್ರೀರಾಮ ಒಂದು ಮಾತು ಹೇಳಿದ್ರು, ಏನಂತಂದ್ರೆ, ಯಾರೋ ಮಾತು ಕೇಳಿ ತನ್ನ ಹೆಂಡತಿರ ಸೀತಾದೇವಿನ ಏನು ಅಡಿಕಾಕಿದಂತೆ, ಅದು ಸಾರಿ ಏನು ಕಾಡ್ಗಾಕಿದಂತೆ. ಆ ಸಂದರ್ಭದಲ್ಲಿ ಕಾಡ್ಗಾಕ ಸಂದರ್ಭದಲ್ಲಿ ಅವ್ನಿಗೆ ಹರಿವಾಗಿದೆ ಅಂತೆ, ನಾನು ಹೇಳಿದವ್ರ ಮಾತು ಕೇಳಿದೆ ಅಂತ. ಆ ಸಂದರ್ಭ ಹರಿವಾದಾಗ ಆ ಸೀತಾದೇವಿ ಹುಡ್ಕೊಂಡು ಹೋಗ್ತಂತ ತಾಯಿ ಸಿಗುದಿಲ್ಲ. ಆ ಸಂದರ್ಭದಲ್ಲಿ ಆ ಸುಸ್ತಾಗಿ ಮರಕೆಳಗೆ ಕೂತ್ಕೊಂಡಾಗ ಒಂದ್ ನವಿಲು ಅಡ್ಡ ಬಂತಂತೆ. ಏನಂತಂದ್ರೆ, ಆ ತಾಯಿನ ನಾನು ನೋಡಿ ಕರ್ಕೊಂಡು ಹೋಗ್ತೀನಿ ಅಂತ. ಆ ತಾಯಿನ ನಾನು ನೋಡಿ ಕರ್ಕೊಂಡು ಹೋಗ್ತೀನಿ. ಆ ಶ್ರೀರಾಮನ್ ನೋಡಿ ಎಕ್ಸೈಟ್ಮೆಂಟ್ ಅಲ್ಲಿ ಆ ನವಿಲಿ ಓಡಿ ಹೋಗ್ತಿದ್ರೆ ಆ ಮುಟ್ಟಕ್ಕಾಗಲಿಲ್ಲಂತೆ. ಆ ಸಂದರ್ಭ ಮತ್ತೆ ಶ್ರೀರಾಮ ಕೂತ್ಕೊಂಡಂತೆ. ಆ ನವಿಲು ಬಂದು ಹೇಳಿದಂತೆ, ನೀವು ನಾನು ಮುಟ್ಟಕ್ಕಾಗಲ್ಲ, ನಾನು ಹೋಗ್ತಾ ಇರ್ತೀನಿ, ನಿಮಗೆ ಗುರುತು ಬೇಕು ಅಂತಂದ್ರೆ ನಾನು ಹೋಗೋದನ್ನ ಒಂದೊಂದು ರೆಕ್ಕೆನ ಬಿಟ್ಕೊಂಡು ಹೋಗ್ತಾ ಇರ್ತೀನಿ, ಆ ಗೆರೆ ನೋಡ್ಕೊಂಡು ಬನ್ನಿ ದೇವಿ ಅಂತ. ಆ ರೆಕ್ಕೆ ಕೀಳ್ತಾ ನವಿಲು ಹೋಗ್ತಂತೆ. ನವಿಲು ಪ್ರಾಣ ಬಿಡುತ್ತಂತೆ. ಆ ಸೀತಾದೇವಿಗಳು ಸಿಗ್ತಾಳಂತೆ. ಆ ಸಂದರ್ಭದಲ್ಲಿ ನವಿಲು ಒಂದು ಮಾತು ಕೊಡ್ತಾವಂತೆ ಶ್ರೀರಾಮ, ಇವತ್ತು ನನ್ನ ಧರ್ಮಪತ್ನಿಯನ್ನ, ನನ್ನ ಕುಟುಂಬವನ್ನ, ನನ್ನ ಐತಿಹಾಸಿಕ ಕುಟುಂಬನ ಉಳಿಸಕ್ಕೆ ನೀನು ಹೆಲ್ಪ್ ಮಾಡಿದ್ಯಾ. ಸೊ ಮುಂದಿನ ಜನ್ಮ ಅಂತಿದ್ರೆ ನಿನ್ನ ನಾನು ತಲೆ ಮೆತ್ಕೊಂಡು ಬರಿತೀನಿ ಅಂತೆ. ಆ ತ್ರೇತಾಯುಗದಿಂದ ದ್ವಾಪರಯುಗ ಬಂದಾಗ ಶ್ರೀಕೃಷ್ಣ ಅವತಾರ ಬಂದು ನೀವು ನೋಡಿರ್ಬೇಕು, ಚಿಕ್ಕ ಮಗುವಾಗಿಂದ ಕೂಡ ಶ್ರೀಕೃಷ್ಣಗೆ ನವಿಲಿಗೆ ಇರುತ್ತೆ. ಯಾಕೆ ಗೊತ್ತಾ, ಅವತ್ತು ಮಾತು ಕೊಟ್ಟಿದ್ನಂತ. ಒಂದು ಪ್ರಪಂಚದಲ್ಲಿ ಯಾರೇ ಎತ್ತೇ ಆಗಿರ್ಬೋದು, ಏನೇ ಆಗಿರ್ಬೋದು, ಒಂದು ಹಳಿಲ್ ಸೇವೆ ಅಂತ ಬಂದಾಗ, ಒಂದು ಸೇವೆ ಅಂತ ಬಂದಾಗ, ಯಾರೋ ಹೆಲ್ಪ್ ಅಂತ ಬಂದಾಗ, ಕೃತಜ್ಞತೆ ಬಂದಾಗ ನಾವು ಸಲ್ಲಿಸೋದು ಧರ್ಮ. ಅದು ಯಾರೇ ಆಗಿರ್, ನೀರು ಕೊಟ್ಟರಾಗಿರ್ಬೋದು, ಊಟ ಕೊಟ್ಟರಾಗಿರ್ಬೋದು, ಏನೇ ಆಗಿರ್ಬೋದು, ಸಹಾಯ ಮಾಡ್ದಾಗಿರ್ಬೋದು. ಬಟ್ ಆದ್ರೆ ಈ ಮುಳಬಾಗಲ್ ತಾಲೂಕು ನನಗೆ ಜೀವನ ಕೊಟ್ಟಿರ್ತಕ್ಕಂಥ ಊರು. ಎಲ್ಲೋ ಹುಟ್ಟಿ, ಎಲ್ಲೋ ಬೆಳೆದು, ಎಲ್ಲೋ ಇದ್ದು ಈ ಚಿಕ್ಕ ವಯಸ್ಸನ್ನ ನಾನು ಶಾಸಕನಾಥ ಕೂಡ ಅನ್ಕೊಂಡಿರ್ಲಿಲ್ಲ. ಆದ್ರೆ ಎಲ್ಲಾ ಮಹನೀಯರು ಕೂಡ ನನ್ನ ತಲೆ ಮೇಲೆ ಹೊತ್ತು, ಇವತ್ತು ರೆಕ್ಕೆ ತಲೆ ಮೇಲೆ ಹೊತ್ತು ನನ್ನ ಶಾಸಕರಾಗಿ ಮಾಡಿದ್ದಾರೆ. ಆದ್ರೆ ನನ್ನ ಜನ್ಮ ಅಂತ ಇದ್ರೆ ಈ ಮುಳಬಾಗಲ್ ತಾಲೂಕಿನ ಋಣ ತೀರ್ಸ್ಕೊಳ್ತಕ್ಕಂಥ ಅವಕಾಶವನ್ನ ಯಾವತ್ತೂ ನಾನು ಮರೆಯೋಕ್ಕೂ ಆಗಲ್ಲ. ಆ ಸಂದರ್ಭದಲ್ಲಿ ಇವತ್ತು ಭವಿಷ್ಯ ಇವ್ರು ಬಿಟ್ಟೋಗಿರ್ತಕ್ಕಂಥ ಏನು ಅವಕಾಶಗಳನ್ನ ನಾನು ಮುಂದುವರಿಸಿಕೊಂಡು ಯಾವುದು ಕಳಂಕ ಬರದೆ ಖಂಡಿತವಾಗ್ಲೂ ಇದನ್ನ ನೆರವೇರಿಸ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಈ 14ನೇ ಈ ಸ್ಮರಣೀಯ ಮತ್ತು ನಮ್ಮನ್ನ ಏನು ಅಲಂಗೂರ್ ನಮ್ಮ ದಿವಂಗತ ನಮ್ಮ ಟೈಗರ್ ಅವರ ಏನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಮನಸ್ಫೂರ್ತಿಯಾಗಿ ಕಾಣಿಸ್ತದೆ. ಸೊ ಈ ಸಂದರ್ಭದಲ್ಲಿ ಮೊದಲನೇ ಬಹುಮಾನ ನಾನು ಕೊಡ್ತೀನಿ, ಎರಡನೇ ಬಹುಮಾನ ನಮ್ಮ ಪ್ರಭಾಕರ್ ಕೊಡ್ತಾರೆ, ಮೂರನೇ ಬಹುಮಾನ ನಮ್ಮ ರೆಪೋಲ್ ಸರ್ ಕೊಡ್ತಾರೆ, ನಾಲ್ಕನೇ ಬಹುಮಾನ ನಮ್ಮ ಲಕ್ಷ್ಮಣ್ ಕೊಡ್ತಾರೆ. ಎಲ್ಲಾ ಬಹುಮಾನ ಕೂಡ ಅವ್ರ ಆಲಂಗೂರು ಶಿಷ್ಯರೇ ಕೊಡ್ತಾರೆ. ನಾವೇ ಕೊಡ್ತೀವಿ ಅಂತಾರೆ. ಅದಲ್ವಾ? ಸೊ ನಾವು ಕೂಡ ಸಂದರ್ಭದಲ್ಲಿ ರಾಜಕಾರಣದ ಇಬ್ರು ಜೊತೆ ಇಲ್ಲದೆ ಇರಬಹುದು, ಬಟ್ ಆದ್ರೂ ಕೂಡ ಅವ್ರ ಋಣನ ಯಾವತ್ತೂ ನಾನು ಮರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಯುವಕ ಮಿತ್ರರು ಕೂಡ ಅನ್ಸುತ್ತಾ, ದಯವಿಟ್ಟು ಯಾರು ಅನ್ನತೆ ಭಾವಿಸ್ಬೇಡಿ. ಏನು ಆಟ ಅಂತ ಬಂದಾಗ ಒಬ್ರು ಗೆಲುವು ಒಂದು ಸೋಲು ಆಗ್ಲೇಬೇಕು. ಇದೇನಂತಂದ್ರೆ ಜೀವನ ಅನ್ನೋದು ಕ್ರಿಕೆಟ್ ಇದ್ದಂಗೆ. ಬೌಲಿಂಗ್ ಏನ್ ಮಾಡ್ತಾನೆ, ಬ್ಯಾಟ್ಸ್ಮನ್ಗೆ ಎಬ್ರಡ್ ಕೊಡ್ತಾರ ಕೊಡ್ತು ಅಂತ ಅವನು ಹೌದಾನೆ, 6 ಕೊಟ್ಟೋದ್ ಆಗ್ತಾನ. ಈ 11 ಜನ ಕಾಯ್ತಾ ಇರ್ತಾರೆ, ಪಟ್ರ ಕೆಚ್ಚು. ನನ್ನ ಪರಿಸ್ಥಿತಿ ಕೂಡ ಹಂಗೆ ಆಗ್ಬಿಟ್ಟಿದೀವಿ ಆಯ್ತಲ್ವಾ? ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲಿ ಕ್ರಿಕೆಟ್ ಇದ್ದಂಗೆ ಇದೆ ಅಂತಾನೆ. ಯಾವಾಗ ಬೀಳ್ತಾನೆ, ಎಲ್ಲಿ ಬೀಳ್ತಾನೆ ಅಂತ ಆಯ್ತಲ್ಲ. ಈ ಮುಳಬಾಗ ಸಾಕಷ್ಟು ಜನ ಲೀಡರ್ ಏನ್ ಗೊತ್ತಾ, ಅವ್ನು ಮುಳಬಾಗ ಬರ್ತಾವನೆ, ಒಳ್ಳೆ ಕೆಲಸ ಮಾಡ್ತಾವನೆ, ಅವ್ನ ಏನ್ ಮಾಡ್ತಾನ ಅಂತ ಗೊತ್ತಾಗ್ತಲ್ಲ, ಒಡೇನ್ ಮಾತಾಡ್ತೀವಿ ಆಯ್ತಲ್ವಾ? ಇದು ಏನಾಗ್ತಿದೆ, ಇದು ಒಂದು ಜೀವನಾನ ನನ್ ಕೇಳೋದೊಂದೇ. ಇವತ್ತ ಭಗವಂತ ನನಗೆ ಅವಕಾಶ ಕೊಟ್ಟಿದ್ದಾನೆ, ಬಹುಶಃ ಒಂದು ಕೊಟ್ಟಿಲ್ಲ. ಈ ಮಂಜುನಾಥ್ ಭಕ್ತರು ರೆಡ್ಡಿನ ಗೋಡ ಕೊಟ್ಟಿದ್ರೆ ಬಹುಶಃ ಪರಿಸ್ಥಿತಿ ನನ್ಗೆ ಬರ್ತಾ ಕೊಟ್ಟಿರ್ಲಿಲ್ಲ ದೇವ್ರು. ಬಟ್ ಆದ್ರೆ ವ್ಯಕ್ತಿತ್ವ ಕೊಟ್ಟವನೆ. ಈ ವ್ಯಕ್ತಿತ್ವ ಯಾವತ್ತೂ ಕಳಂಕಕ್ಕೆ ಬರ್ತಕ್ಕಂಥ ಕೆಲಸ ನಿಮ್ ಸಮೃದ್ಧಿ ಮಂಜುನಾಥ್ ಮಾಡೋದಿಲ್ಲ. ಅವಕಾಶ ಇದೆಯೋ, ಅವಕಾಶ ಇಲ್ವೋ, ಅನುದಾನ ಇದೆಯೋ ಗೊತ್ತಿಲ್ಲ, ಭಿಕ್ಷೆ ಬೇಡ್ತಾ ಇದ್ದೀನಿ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ.
ಇವತ್ತು ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆ, ನೀವು ಕೊಟ್ಟಿರ್ತಕ್ಕಂಥ ಬದುಕು, ಈ ಬದುಕು ಕಳಂಕ ಮಾಡ್ತಕ್ಕಂಥ ಕೆಲಸ ಈ ಸಮೃದ್ಧಿ ಯಾವತ್ತೂ ಮಾಡಲ್ಲ ಅಂತ ಹೇಳ್ತಾ ಅವಕಾಶಕ್ಕೋಸ್ಕರ ನಿಮ್ಗೆಲ್ರಿಗೂ ಒಂದು ಹೇಳ್ತೀನಿ, ಒಬ್ರು ಗೆಲ್ತಾರೆ, ಒಬ್ರು ಸೋಲ್ತಾರೆ. ನಾಳೆ ಗೆಲ್ಲುವ. ಸೊ ಅದಕ್ಕೆ ಸರಿ ಸಮಾನವಾಗಿ ಈ ಒಂದು ಪ್ರಶಸ್ತಿಗೆ, ಈ ಒಂದು ಹೆಸರಿಗೆ ಕಳಂಕ ತರ್ತಕ್ಕಂಥ ಕೆಲಸ ಯುವಕ ಮಿತ್ರರು ಮಾಡಬಾರ್ದು ಅಂತ ಹೇಳ್ತಾ, ನಮ್ಮ ಪಂಚಾಯತ್ ಯಾವತ್ತೂ ಯುವಕರ ಕೆಲಸ ಮಾಡಲ್ಲ ಅಂತ ನನಗೆ ಗೊತ್ತಿದೆ. ಸೊ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಶುಭಾಶಯ ತಿಳಿಸ್ತಾ, ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ತಿಳಿಸ್ತಾ, ಅವಕಾಶಕ್ಕಾಗಿ ಧನ್ಯವಾದ ತಿಳಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಅನಂತ. ಅಲ್ಲಿ ಆಡ್ತಾ ಇದ್ರಲ್ಲ ಅವಾಗಲೇ ನಿಮ್ಮ ಇದು ಸ್ವಲ್ಪ ಲೆವೆಲ್ ಮಾಡ್ಬೇಕಿತ್ತಲ್ಲ. ಬ್ಯಾಟ್ ಪಡೆವರೆಗೂ ವೈಡೆ ನಾವು ಬ್ಯಾಟ್ ಪಡೆವರೆಗೂ ವೈಡೆ ಮಚ್ಚ ತಮ್ಮ ಅಂದ್ರೆ ಎಲ್ಲ ನಮ್ದು ತಂಡ. ವಿಕೆಟ್ ಕೀಪರ್ ಲೈನ್ ಇದ್ರು ಕೂಡ ಯಾರನ್ನ ಹೊಡಿಬೇಡಪ್ಪ. ಸೂಪರ್ ಶಾಟ್ ನ ಕ್ಯಾಚ್ ಅದು. ಥ್ಯಾಂಕ್ ಯು. ದೊಡ್ಡತಮ್ಮನಹಳ್ಳಿ ಶ್ರೀನಾಥ್ ಅವರು ವೇದಿಕೆಗೆ ಹೋಗ್ಬೇಕು. ಓಕೆ ಸರ್. ಸುಬ್ಬಾರೆಡ್ಡಿರವರು, ಲಕ್ಷಟ್ಟಳ್ಳಿ ಸುಬ್ಬಾರೆಡ್ಡಿರವರು ವೇದಿಕೆಗೆ ಹೋಗ್ಬೇಕು. ದೇವಣ್ಣವರು ಬಾಲುವಳ್ಳಿ ದೇವಣ್ಣ ಅವ್ರು ಬರ್ಬೇಕು, ವೇದಿಕೆಗೆ ಬರ್ಬೇಕು. ಮನೆಯಲ್ಲಿ ಶ್ರೀನಿವಾಸ್ ಅವ್ರು ಬರ್ಬೇಕು ದಯವಿಟ್ಟು. ಬಚ್ಚನಹಳ್ಳಿ ಪೆದ್ದಣ್ಣರವರು ಸಹಕಾರ ಸಂಘ ಅಧ್ಯಕ್ಷರು ಅಂತ ಸುನೀಲ್, ಪಿಚ್ಗುಂಟ್ರಹಳ್ಳಿ ಸುನೀಲ್ ಅವ್ರು ಬರ್ಬೇಕು. ಪಿಚ್ಗುಂಟ್ರಹಳ್ಳಿ ಸುನೀಲ್ ಎಲ್ಲಿದೆಯಪ್ಪ? ಏನಾಗಿದೆ ಸುನೀಲ್ ಸರಿ, ಆಮೇಲೆ ಕೊಡೋಣ. ಈಗ ಟಿಫನ್ ಉಂಡೆ ಅನ್ನ ಸೆಚ್ಚನೆ ಉಂಟು. ಊಟದ ವ್ಯವಸ್ಥೆ ಇದೆ. ಓಕೆ ಸರ್. ಬಯలుదేరుతారు. ಲಕ್ಷ್ಮೀ ಪುಟ್ಟಣ್ಣ ಅವರು ಅಣ್ಣ ಮನೋರು